ಗೆಳೆಯರೇ, ನಿಮಗೊಂದು ಪ್ರಶ್ನೆ. ಕೇವಲ ಕಠಿಣ ಪರಿಶ್ರಮ ಸಾಕೆ, ಅಥವಾ ಸೂಕ್ತ ಜ್ಞಾನ, ಅನುಭವ ಮತ್ತು ತಿಳುವಳಿಕೆಯೂ ಕೂಡ ಅಷ್ಟೇ ಅಗತ್ಯವಾದುದೇ? ಇಂತಹ ಪ್ರಶ್ನೆಗಳಿಗೆ ಉತ್ತರ ನೀಡುವ ಪ್ರೇರಣಾದಾಯಕ ಕಥೆಗಳಿಗಾಗಿ ಈಗಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಒಮ್ಮೆ ಒಂದು ಬಂದರಿನಲ್ಲಿ ಒಂದು ದೊಡ್ಡದಾದ ಮತ್ತು ಸುಂದರವಾದ ಹಡಗು ನಿಂತಿತ್ತು. ಒಂದು ದಿನ ಇದ್ದಕ್ಕಿದ್ದಂತೆ ಆ ಹಡಗು ಸ್ಟಾರ್ಟ್ ಆಗಲಿಲ್ಲ. ಎಂಜಿನಿಯರ್ಗಳು ಮತ್ತು ಹಡಗಿನ ಕಾರ್ಮಿಕರು ತಕ್ಷಣ ಪರಿಶೀಲನೆ ಪ್ರಾರಂಭಿಸಿದರು. ಎಂಜಿನ್ನ ಪ್ರತಿಯೊಂದು ಭಾಗವನ್ನು ಪರಿಶೀಲಿಸಿದರು. ಗಂಟೆಗಳಿಂದ 4-5 ದಿನಗಳವರೆಗೆ ಶ್ರಮಿಸಿದರು. ಆದರೆ ಸಮಸ್ಯೆ ಏನು ಅನ್ನೋದು ಯಾರಿಗೂ ಅರ್ಥವಾಗಲಿಲ್ಲ. ಹಡಗಿನ ಮಾಲೀಕನೂ ಅಲ್ಲೇ ಇದ್ದನು, ಆದರೂ ಪರಿಹಾರ ಸಿಗಲಿಲ್ಲ. ಕೊನೆಗೆ ಅವರು ಒಬ್ಬ ಎಕ್ಸ್ಪರ್ಟ್ ಅನ್ನು ಕರೆಸಿದರು. ಸ್ವಲ್ಪ ಸಮಯದ ನಂತರ 70 ವರ್ಷದ ವೃದ್ಧ ವ್ಯಕ್ತಿ ಬಂದನು. ಅವನು ಶಾಂತವಾಗಿ ಎಂಜಿನ್ ರೂಮ್ಗೆ ಹೋಗಿ ಎಂಜಿನ್ನ ಪ್ರತಿ ಭಾಗವನ್ನು ಗಮನದಿಂದ ಪರಿಶೀಲಿಸಿದನು. ಸ್ವಲ್ಪ ಸಮಯದ ನಂತರ ಅವನು ಹೇಳಿದನು, ನಾನು ಈ ಹಡಗನ್ನು ಸ್ಟಾರ್ಟ್ ಮಾಡಬಲ್ಲೆ, ಆದರೆ 1 ಲಕ್ಷ ಚಾರ್ಜ್ ಆಗುತ್ತದೆ. ಮಾಲೀಕ ಒಪ್ಪಿದ. ವೃದ್ಧ ತಮ್ಮ ಬ್ಯಾಗ್ನಿಂದ ಚಿಕ್ಕ ಹ್ಯಾಮರ್ ತೆಗೆದು ಎಂಜಿನ್ನ ಒಂದು ನಿರ್ದಿಷ್ಟ ಜಾಗದಲ್ಲಿ ಸಣ್ಣದಾಗಿ ಹೊಡೆದನು. ಮತ್ತೆ ತಕ್ಷಣ ಹಡಗು ಸ್ಟಾರ್ಟ್ ಆಯಿತು. ಎಲ್ಲರೂ ಆಶ್ಚರ್ಯಗೊಂಡರು. 4-5 ದಿನಗಳಲ್ಲಿ ಆಗದ ಕೆಲಸ ಅವನು ಕೆಲವು ನಿಮಿಷಗಳಲ್ಲಿ ಮಾಡಿದ್ದನು. ಹಡಗಿನ ಮಾಲೀಕ ಕೇಳಿದನು, ಒಂದು ಹೊಡೆತಕ್ಕೆ 1 ಲಕ್ಷವೇ? ವೃದ್ಧ ನಗುತ್ತಾ ಹೇಳಿದನು, ಹ್ಯಾಮರ್ ಹೊಡೆಯಲು 1,000 ಮಾತ್ರ. ಆದರೆ ಎಲ್ಲಿಗೆ, ಹೇಗೆ ಮತ್ತು ಎಷ್ಟು ಒತ್ತಡದಿಂದ ಹೊಡೆಯಬೇಕು ಅನ್ನೋದಕ್ಕೆ 99,000. ಗೆಳೆಯರೇ, ನೋಡಿದ್ರಾ? ಈ ಕಥೆಯಿಂದ ತಿಳಿಯುತ್ತದೆ, ಕೇವಲ ಶ್ರಮ ಸಾಕಾಗುವುದಿಲ್ಲ. ಸರಿಯಾದ ಜಾಗದಲ್ಲಿ ಸರಿಯಾದ ಜ್ಞಾನ ಮತ್ತು ಅನುಭವ ಮುಖ್ಯ. ಎಷ್ಟೋ ಜನರು ಗಂಟೆಗಟ್ಟಲೆ ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ, ಆದರೆ ರಿಸಲ್ಟ್ ಸಿಗುವುದಿಲ್ಲ. ಆದರೆ ಕೆಲವರು ತಮ್ಮ ಅನುಭವ ಮತ್ತು ಜ್ಞಾನದಿಂದ ಅದೇ ಕೆಲಸವನ್ನು ನಿಮಿಷಗಳಲ್ಲಿ ಸಾಧಿಸಬಹುದು. ಸ್ನೇಹಿತರೇ, ನೆನಪಿಡಿ, ಹಣ ನಿಮ್ಮ ಸಮಯಕ್ಕಾಗಿ ಸಿಗುವುದಿಲ್ಲ, ನಿಮ್ಮ ತಿಳುವಳಿಕೆ, ಕೌಶಲ್ಯ ಮತ್ತು ಅನುಭವಕ್ಕೆ ಸಿಗುತ್ತದೆ. ಹಾಗಾದರೆ ಇಂದಿನಿಂದ ಕೇವಲ ಕಷ್ಟಪಟ್ಟು ಕೆಲಸ ಮಾಡಬೇಡಿ. ನಿಮ್ಮ ನಿರ್ಧಾರಗಳಿಗೆ ಮೌಲ್ಯ ಸಿಗುವಷ್ಟು ನಿಮ್ಮನ್ನು ಸಮರ್ಥರನ್ನಾಗಿ ಮಾಡಿಕೊಳ್ಳಿ. ಏಕೆಂದರೆ ನೀವು ತಜ್ಞರಾದಾಗ ಜನರು ನಿಮ್ಮ ತಿಳುವಳಿಕೆಯನ್ನು ಗೌರವಿಸುತ್ತಾರೆ, ನಿಮ್ಮ ಕೆಲಸವನ್ನಲ್ಲ. ಈ ಕಥೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ಮತ್ತೆ ಸಿಗೋಣ ಒಂದು ಹೊಸ ಕಥೆಯೊಂದಿಗೆ. ಅಲ್ಲಿಯವರೆಗೂ ಆನಂದದಿಂದಿರಿ ಮತ್ತು ಮುಂದುವರಿಯುತ್ತಿರಿ. ಜೈ ಹಿಂದ್.